ಇಲ್ಲಿ ಸೇರೋದು ಯಾವ್ದಕ್ಕಂದ್ರ ಯಾವ ಕಾರಣಕ್ಕಂದ್ರ ಕರ್ನಾಟಕ ಸರ್ಕಾರದ ನೂತನ ಸಚಿವ ಸಂಪುಟ ವಿಸ್ತರಣೆ ಆಗೈತಿ. ನಾವು ಇವತ್ತು ಸಾಯಂಕಾಲದವರೆಗೂ ಒಂದು ಭರವಸೆ ಇಟ್ಕೊಂಡಿದ್ದು ನಮ್ಮ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವ್ರಿಗೆ ಒಂದು ನಮ್ಮ ಮತ್ತೆ ಮಂತ್ರಿ ಸ್ಥಾನ ಸಿಗತ್ತದ ಅಂತ ಹೇಳ್ತಾರೆ. ಬಟ್ ಯಾವುದೋ ಒಂದು ಷಡ್ಯಂತ್ರದಿಂದ ನಮ್ಮ ಅಕ್ಕ ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಇದಕ್ಕ ಪೂರ್ತಿ ನಮಗ್ ವಿರೋಧ ಐತಿ. ಕರ್ನಾಟಕ ಸರ್ಕಾರ ಹೈಕಮಾಂಡ್ ಫಸ್ಟ್ ಯೋಚನೆ ಮಾಡ್ರಿ, ಕರ್ನಾಟಕ ರಾಜ್ಯದಾಗ ಯಾರ ಮಹಿಳಾ ಲೀಡರ್ ಅದಾರ ಅಂತಂದ್ರ ಪ್ರಥಮ ಸ್ಥಾನದಾಗ ಯಾರದಾರು ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವ್ರ ಅದಾರ. ಅವ್ರಿಗೆ ನೀವು ಮನ್ನಣೆ ಕೊಡ್ಲೇಬೇಕು. ಯುವಕರಿಗೆ ಆಯ್ತು, ಆಮೇಲೆ ಮಹಿಳೆಯರಿಗೆ ಆಯ್ತು, ಮಹಿಳಾ ಸಬಲೀಕರಣ ಆಯ್ತು, ಎಲ್ಲಾ ದುಡ್ಡಾರ ಮೇಡಮ್. ರಾಜ್ಯಾದ್ಯಂತ ಸಂಘಟನೆ ಐತಿ. ದಯಮಾಡಿ ಅವ್ರಿಗೆ ಸೇವೆಗೆ ನೀವು ಮನ್ನಣೆ ಕೊಟ್ಟಕಾರ ಮಂತ್ರಿ ಸ್ಥಾನ ಕೊಡಕಬೇಕು. ಯಾಕೆ ರಾಹುಲ್ ಗಾಂಧಿ ಅವರು ಒಂದ್ ಮಾತು ಹೇಳಿದಾರೆ, ನಾವು ಮಹಿಳೆಯರಿಗೆ ಆದ್ಯತೆ ಕೊಡ್ತೇವು ಅಂತ. ಈ ಸಚಿವ ಸಂಪುಟದಾಗ ಈಗ ಏನ್ ರಚನೆ ಆಗೈತಲ್ಲ, ಒಬ್ಬರಿಗೆ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಮಹಿಳೆಯರಿಗೆ ಒಬ್ರಿಗೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ದಯಮಾಡಿ ನಾವು ಹೈಕಮಾಂಡ್ ಅವ್ರಿಗೆ ಮತ್ ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೇವು, ಆ ಮಹಿಳಾ ಸ್ಥಾನ ಒಂದಾರು ಅಥವಾ 2 ಕೊಡ್ತಾರೆ, 1 ಕೊಡ್ತಾರೆ, ನಿಮ್ಗೆ ಬಿಟ್ಟಿದ್ದ ಒಂದು ಸ್ಥಾನ ಮಾತ್ರ ನಮ್ಮ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವ್ರಿಗೂ ನೀವು ಕೊಡಕಬೇಕು. ಮಂತ್ರಿ ಸ್ಥಾನ ಮಂತ್ರಿಯಾಗಿ ನಾವು ನೋಡಕಬೇಕು. ಇನ್ನೇ 2 ವರ್ಷ ಅವ್ರು ಮಾಡ್ಬೇಕ. ಗೃಹಲಕ್ಷ್ಮಿ ಅನ್ನೋ ಅಂತ ನಿಮ್ ಸರ್ಕಾರಿ ಯೋಜನೆಯನ್ನ ಪೂರ್ತಿ ಈಗ ರಾಜ್ಯಾದ್ಯಂತ ಸಕ್ಸಸ್ ಮಾಡಿದಾರೆ. ಯಾರಂತಂದ್ರ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಅವ್ರು ಮಾಡಿದಾರ. ದಯಮಾಡಿ ಅದನ್ನ ಮನ್ನಣೆ ಇಟ್ಕೋಬೇಕು. ಇನ್ನೂ ಇಟ್ಕೊಂಡ್ಕಾರ ನೀವು ನಮಗ ಮಂತ್ರಿ ಸ್ಥಾನ ಕೊಡ್ಬೇಕು. ನೀವು ಕೊಡ್ಲಿಲ್ಲ ಅಂತಂದ್ರ ಇಡೀ ಬೆಳಗಾವ್ ನಾವು ಬಂದ್ ಮಾಡಕ್ಕೂ ಹೆಸುದಿಲ್ಲ. ದಯಮಾಡಿ ಉಗ್ರವಾದ ಹೋರಾಟ ಇವತ್ತು ನಾವು ಸ್ಟಾರ್ಟ್ ಮಾಡಿದೆವು. ಇದನ್ನ ನಾವು ಕೈ ಬಿಡೋದಿಲ್ಲ. ಉಗ್ರವಾದ ಹೋರಾಟ ನಾವು ಮಾಡೇ ಮಾಡ್ತೇವೆ.